ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬೆಳಗ್ಗೆ ಎದ್ದು ನೋಡಿದೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಆ್ಯಂಡ್ ಎಲ್ಲರೂ ನನ್ನ ಬ್ಲಾಗ್ಸ್ನ ಇಷ್ಟಪಡ್ತೀರಾ, ಥ್ಯಾಂಕ್ ಯು. ಆ್ಯಂಡ್ ಇವಾಗ ಬ್ರಷ್ ಮಾಡಬೇಕು. ಬ್ರಷ್ ಮಾಡಿ ಇಲ್ಲೇ ಅಥರ್ವ ಕೂತಿದ್ದಾನೆ. ಹ್ಯಾಪಿ ಬರ್ತ್ಡೇ ಅಥರ್ವ. ಎಷ್ಟು ವರ್ಷ ಎಷ್ಟು ವರ್ಷ ಇವಾಗ? 7. ಅಮ್ಮ ಗುಡ್ ಮಾರ್ನಿಂಗ್ ಅಮ್ಮ. ನನಗೆ ಬೆಳಿಗ್ಗೆ ಏನು ಗೊತ್ತಾ ಬಾಬು, ಮಂತ್ರಾಲಯದಿಂದ ಗುರುಗಳು ಬಂದಿದ್ದಾರೆ ನಮ್ಮ ಶಾಂತ ಥಿಯೇಟರ್ ಹತ್ರ ಮಾಡಕ್ಕೆ. ನಿನ್ನೆ ಬರೋಕ್ಕೆ ನನಗೆ ಫೋನ್ ಮಾಡಿದ್ರು, ಅವ್ರ ರಿಲೇಟಿವ್ಸ್ ಒಬ್ರು ಇದ್ದಾರಲ್ಲ, ನನ್ನ ಫ್ರೆಂಡು. ಇಲ್ಲಿ ಕಾಲಿಟ್ಕೊಂಡು ಎಲ್ಲೋಗಿ ಮಗನೆ, ಅದಕ್ಕೆ ನನಗೆ ಅಲ್ಲಿ ಅವ್ರ ಹತ್ರದಿಂದ ಪ್ರಸಾದ ಇಟ್ಕೊಂಡು ತಗೊಂಬಪ್ಪ ಅಂತ ಹೇಳಿದ್ರು. ನೋಡು, ಅಲ್ಲಿಂದ ಅವ್ರ ಕೈಯಿಂದ ಬಂದಿದೆ ಪ್ರಸಾದ. ಇದಕ್ಕಿಂತ ನನ್ನ ಖುಷಿ ಬೇರೆನೇ ಇಲ್ಲ. ಬೆಳಗ್ಗೆನೇ ಇದ್ದು ನನ್ನ ರಾಯರು. ಇದು ನೀರು ಬತ್ತಿಲ್ಲ ಅಂದರೆ ನೀರು ಬತ್ತೈತೆ, ಒಳಗೆ ಬರ್ತೈತೆ, ಹೊರಗೆ ಬರ್ತೈತೆ, ಒಳಗೆ ಬರ್ತಾ ಇಲ್ಲ. ವಾ, ಅದಂಗೆ? ಅದು ದೊಡ್ಡ ಮೋಟ್ಕದಲ್ವ, ಇದು ಸಣ್ಣ ಮೋಟ್ಕದು. ಅಮ್ಮ ಗುಡ್ ಮಾರ್ನಿಂಗ್ ಭೈರವ. ಗುಡ್ ಮಾರ್ನಿಂಗ್ ಅಪ್ಪ. ಅಪ್ಪ ರಂಗೋಲಿ ಹಾಕ್ತಾ ಇದ್ದಾರೆ, ದೇವದಪ್ಪ ಹೊಸ್ದಾಗಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾನು ಜಿಮ್ಗೆ ಹೊರಟೆ. ಜಿಮ್ಗೆ ಹೋಗ್ಬಿಟ್ಟು ಅಲ್ಲಿ ಇವತ್ತು ಮೋಸ್ಟ್ಲಿ ನೆನ್ನೆ ಶೋಲ್ಡರ್ ಮತ್ತು ಫೋರ್ ಆರ್ಮ್ಸ್. ಇವತ್ತು ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಚೆಸ್ಟು, ಬೈಸಿಪ್ ಅನಿಸುತ್ತೆ, ಅವ್ರ ಬೈಸಿಪ್ ಟ್ರೈಸಿಪ್ ನೋಡೋಣ. ನನ್ನ ಜಿಮ್ ಇದೆ, ಮಾಸ್ಟರ್ ಜಿಮ್. ಸೊ ಇವಾಗ ಬಂದೆ. ಇಲ್ಲಿ ನಮ್ಮ ಪ್ರೇಮ್ ಬ್ರೋ ಇದ್ದಾರೆ. ಹಾಯ್ ಬ್ರೋ. ಇವತ್ತೇನು ವರ್ಕೌಟು? ಬೈಸಿಪ್ ಟ್ರೈಸಿಪ್ಸ್. ನೋಡಿ ಗೈಸ್, ನಾನು ಹೇಳಿಲ್ವ ಬೈಸಿಪ್ ಟ್ರೈಸಿಪ್ ಇವತ್ತು. ಅಲ್ಲಿ ನಮ್ಮ ಫ್ರೆಂಡ್ ಕೂತಿದ್ದಾರೆ, ಅವರು ಶಿವಪ್ರಸಾದ್ ಅಂತ. ನಮ್ಮ ಫುಲ್ ವರ್ಕೌಟು. ಹಾಯ್ ಬ್ರೋ. ಎಲ್ಲ ಎಂಟಿ ಜಿಮ್ ಆಗಿದೆ. ಇವತ್ತೇನು ವರ್ಕೌಟ್ ಮಾಡಿದ್ದು? ಬೈಸಿಪ್ಸ್ ಟ್ರೈಸಿಪ್ಸ್. ನೋಡಿ ಗೈಸ್, ಬೈಸಿಪ್ಸ್ ನೋಡಿ ಗೈಸ್, ಒಂದೇಟ್ ಹೊಡೆದ್ರೆ ಮುಗೀತು ಅಷ್ಟೇ. ನಾನು ಇವರು ಅವಾಗ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸುಮ್ಮನೆ ಮಕ್ಕ ನೋಡ್ತಾ ಇದ್ದೋ. ಆಮೇಲೆ ಹಂಗಂಗೆ ಮಾತಾಡಿ ಫ್ರೆಂಡ್ಸ್ ಅದು ವರ್ಕೌಟ್ ಮುಗಿದು. ಸೊ ಗೈಸ್, ಜೀವನದಲ್ಲಿ ಏನೇ ಕಷ್ಟ ಬರಲಿ ನಿಮಗೆ, ಏನೇ ಇವಾಗ ನನ್ನ ಲೈಫಲ್ಲಿ ಏನು ನಡೀತಾ ಇಲ್ಲ ಅನಿಸಿದ್ರು, ಕೀಪ್ ಗೋಯಿಂಗ್, ಬಿ ಹ್ಯಾಪಿ. ಬಿಕಾಸ್ ಓನ್ಲಿ ಥಿಂಗ್ ದಟ್ ವಿಲ್ ಡಿಫೀಟ್ ಅಸ್, ಇಟ್ಸ್ ಅವರ್ ಮೈಂಡ್. ಯಾರೆಲ್ಲ ಹೇಳ್ಬೋದು ಅವನು ದೊಡ್ಡ ಎನಿಮಿ, ಇವನು ದೊಡ್ಡ ಎನಿಮಿ ಅಂತ. ನಮ್ಮ ದೊಡ್ಡ ಎನಿಮಿ ನಮ್ಮ ಬ್ರೈನು. ಅದು ಇರೋ ಥಿಂಕಿಂಗ್ಸ್ ಬರ್ತಾ ಇರುತ್ತಲ್ಲ, ಅದು ಸಕ್ಕ ಅನ್ಕೊಳ್ಳಿ, ನಿಮಗೂ ಅದು ಅನುಭವ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಏನು ಸರಿ ಅನಿಸುತ್ತೆ ಅದು ಮಾಡಿ, ಹ್ಯಾಪಿಯಾಗಿರಿ. 159 ಕ್ಯಾಲರಿ ಬರ್ನ್ ಮಾಡಿದ್ದೀನಿ. 45 ಮಿನಿಟ್ಸ್ ವರ್ಕೌಟ್. 2ನೇ ದಿನ ಜಿಮ್ಮು. ಸೊ ನಾಟ್ ಅ ಬ್ಯಾಡ್ ಸ್ಟಾರ್ಟ್ ಆಗಿದೆ. ಮತ್ತೆ ಬ್ರೋ, ನಮ್ಮ ಪ್ರೇಮ್ ಬ್ರೋ ಮಾತಾಡೋದೇ ಇಲ್ಲ. ಇವರು ಇಲ್ಲೇ ಟ್ರೈನರು. ನಿಮ್ಗೇನಾದ್ರು ಜಿಮ್ ಇಲ್ಲೇ ಸುತ್ತಮುತ್ತ ಕುಮಾರವೀಡು, ಬೀರುಂಡಿ ಅಲ್ಲೆಲ್ಲರೂ ಇದ್ದರೆ ಬನ್ನಿ, ಒಳ್ಳೆ ಜಿಮ್ಮು. ನನಗೆ ಇವರು ಒಂದು 4 ವರ್ಷದಿಂದ ಅಲ್ವಾ, 4 ವರ್ಷದಿಂದ ಟ್ರೈನರ್ ಇವರು. ಆವಾಗ ಒಂದು ಸತಿ ಬಾಡಿ ಮಾಡಿದೆ, ಸಕ್ಕದಾಗಿ ಬಾಡಿ ಮಾಡಿಬಿಟ್ಟಿದ್ದೆ. ಆಮೇಲೆ ಇದಾಗಲಿ. ಸರಿ, ಬೈ ಬ್ರೋ, ಸಿಗೋದು. ಸೊ ಇವಾಗ ಜಿಮ್ ಮುಗಿತು. ಜಿಮ್ ಮುಗಿಸಿ ಇವಾಗ ವಾಪಸ್ ಮನೆಗೆ ಹೋಗಬೇಕು. ಅಲ್ಲಿ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಏನಾಗೋಯ್ತು ಅಂದರೆ, ನನ್ನ ಫೋನ್ ಚಾರ್ಜ್ ಖಾಲಿ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ದೇವರ ಆಟ ಬಲ್ಲವರಾರು ಅಂತ. ಇವಾಗ ಮನೆಗೆ ಹೋಗ್ಬೇಕು. ಇವಾಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು, ನೆನ್ನೆ ಆಚೆ ಹೋಗಲಿಲ್ಲ ನಾನು, ಇವತ್ತು ಹೋಗೋದ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮದು ದೇವಸ್ಥಾನದ ಪ್ರಸಾದ ಬಂದಾಗ ಶಾರದಮ್ಮ ಆಗ್ತಾ ಇದ್ದಾರೆ. ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಇವಾಗ ಸ್ನಾನ ಮುಗೀತು, ನೀರು ಬರ್ತಿರಲಿಲ್ಲ, ಸುಮಾರು ಹೊತ್ತು ಕಾಯ್ದು ಇವಾಗ ಸ್ನಾನ ಮುಗಿಸ್ಕೊಂಡು ಇವಾಗ ತಿಂಡಿ ತಿನ್ನೋಕೆ ಹೋಗಬೇಕು. ಅವೇನು ತಿಂಡಿ? ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಅಣ್ಣನಾ? ಬೆಳ್ಳುಳ್ಳಿ ಅನ್ನ, ಅಮ್ಮ ಸ್ಪೆಷಲ್. ಹಾಕೊಡ್ಲಾ? ಬೆಳ್ಳುಳ್ಳಿ ಅನ್ನ ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಚೆನ್ನಾಗಿದೆ ಟೇಸ್ಟ್. ಬೆಳ್ಳುಳ್ಳಿ ಸ್ಮೆಲ್ ಹೊಡೆಯಲ್ವಾ? ಬೆಳ್ಳುಳ್ಳಿ ಅದು ಚೆನ್ನಾಗಿ ಫ್ರೈ ಮಾಡಿರುತ್ತಲ್ಲ, ಹಾಂ, ಸೊ ಸ್ಮೆಲ್, ಹಸಿ ಸ್ಮೆಲ್ ಹೊಟ್ಟೋಗುತ್ತೆ. ಅದೊಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಏನು ಗೈಸ್, ನೋಡ್ಬಿಟ್ಟು ಹೇಳ್ತೀನಿ. ಬೆಳ್ಳುಳ್ಳಿ ಅನ್ನ ಇದು ನೋಡೋಕೊಳ್ಳೆ ಕಾಯಿ ಸಾಸಿವೆ ಅನ್ನೋ ಥರ ಐತೆ. ಬಟ್ ಕೆಲವ್ರಿಗೆ ಕಾಯಿ ಸಾಸಿವೆ ಅನ್ನ ಅಂತ ಏನಂತ ಗೊತ್ತಿಲ್ಲ. ಕಾಯಿ ಮತ್ತು ಸಾಸಿವೆ ಮತ್ತು ಅನ್ನ ಹಾಕಿ ಮಾಡೋದ ಕಾಯಿ ಸಾಸಿವೆ ಅನ್ನ ಅಲ್ಲ, ಅದಕ್ಕೆ ಬೇರೆಲ್ಲ ಏನೇನೋ ಮಸಾಲೆ ಹಾಕ್ತಾರೆ.
ಬೆಳ್ಳುಳ್ಳಿ ಅಲ್ಲ ತಿಂದಾಯಿತು. ಏನು ಬಾಯ್ ಬೆಳ್ಳುಳ್ಳಿ ಸಿಗ್ತಾಯಿತ್ತು, ಅಷ್ಟೊಂದೇನು ಚೆನ್ನಾಗಿಲ್ಲ. ಆಯ್ತು ಅಂದ್ಬಿಟ್ಟು ಇವಾಗ ಕಾವ್ಯನ ಟೈಲರಿಂಗ್ ಶಾಪ್ಗೆ ಬಿಡೋಕ್ಕೆ ಹೋಗ್ತಾಯಿದ್ದೀನಿ. ಶಿದಸ್ ನೇರಳೆ ಹಣ್ಣು ಹಣ್ಣು ಆಗೈತಾ? ಓ ಅಲ್ಲೆಲ್ಲ ಬಿದ್ದೈತಲ್ಲ ನೋಡಿ, ಇಲ್ಲಿ ನೇರಳೆ ಹಣ್ಣು ಬಿದ್ದಿದೆ ನೋಡಿ. ಯಾರೋ ಯಜಮಾನ್ರು ಬರ್ತವ್ರೆ ಇಲ್ಲಿ ಇದನ್ನೆಲ್ಲ ಎತ್ಕೊಂಡು. ಸೊ ನೇರಳೆ ಹಣ್ಣು ತಿನ್ನವ ಚೆನ್ನಾಗಿದೆ, ತೊಳೆಯೋಣ. ಚಾರ್ಜ್ ಖಾಲಿ ಆಯಿತು ಫೋನ್ದು, ಚಾರ್ಜ್ ಹಾಕಿದ್ದೀನಿ. ನಾನು ಇವಾಗ ಐಪ್ಯಾಡಲ್ಲೇ ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಈಚೆ ಹೋಗಿ ಆ ನೇರಳೆ ಹಣ್ಣು ಬಿಟ್ಟಿದ್ನಲ್ಲ ಅದನ್ನು ಇದರಲ್ಲೇ ತೋರಿಸ್ತೀನಿ ನಾನು. ನನಗೆ ಕೋಪ ಬರಿಸ್ತೈತೆ. ಆರಾಮ? ಹಾಂ 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 ಪಪ್ಪಣ್ಣ ಊಟ ಆಯ್ತಾ? ಕರ್ಕೊಯ್ತಿದ್ರಿ ಹಸುನ? ಲಾಸ್ಟ್ ವಿಡಿಯೋಲಿ ನಾನು ಯಾವ ಊರು ಅಂತ ಕೇಳ್ತಾಯಿದ್ರಿ. ನಮ್ಮೂರು ಬಂದ್ಬಿಟ್ಟು ಶೆಟ್ಟಿನಾಯಕನಹಳ್ಳಿ. ಆ್ಯಂಡ್ ಇನ್ನೊಬ್ರು ಕೇಳ್ತಾಯಿದ್ರಿ, ಬ್ರೋ ಏನು ಕೆಲಸ ಮಾಡೋದು ನೀವು ಅಂತ. ನಾನು ಇವಾಗ MSc ಒಂದು ವೀಕಲ್ಲಿ ಗ್ರ್ಯಾಜುಯೇಷನ್ ಆಗುತ್ತೆ. ಆ್ಯಂಡ್ ಅಲ್ಲಿ ಫ್ರೀಲ್ಯಾನ್ಸ್ ವೀಡಿಯೋ ಎಡಿಟರ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇರ್ತೀನಿ. ಫ್ರೀಲ್ಯಾನ್ಸ್ ಅಷ್ಟೇ ಅದು. ಅದು ಬಿಟ್ಟರೆ ನೆಕ್ಸ್ಟು ಜಾಬ್ ಅಂಟ್ಗೆ ಹೋಗ್ಬೇಕು. ಫುಲ್ ಸೀಟ್ ಮೇಲೆಲ್ಲ ಬಿಡಿಸ್ತಾ ಇದ್ದೀರಾ ಕಾಯಿನ? ಫುಲ್ ಸೀಟ್ ಮೇಲೆ ಬಿಡಿಸ್ತಾ ಇದ್ದೀರಾ ಕಾಯಿನ? ಅಯ್ಯೋ ಅಪ್ಪ, ಅಯ್ಯಪ್ಪ ಫುಲ್ ಸೌಂಡ್, ಒಳ್ಳೆ ಬಾಂಬ್ ಮಾಡಿದಾಗ ಸರ್. ಹಾಂ ವಿತ್ತೆರಡು 3 ಮತ್ತೆ ಸೌಂಡ್. ಅಶೋಕಣ್ಣ ಯಪ್ಪ ಏನಣ್ಣ ಮಳೆ ಹರಿಸ್ಬಿಟ್ರಲ್ಲಣ್ಣ, ಎಳ್ನೀರು ಮಳೆ. ನಿಮ್ಮನ್ನ ವೀಡಿಯೋ ತೆಗೆದಿದ್ದೀನಿ ಬ್ಲಾಗ್, ಅದರಲ್ಲಿ ನಿಮ್ಗೆ ಬಯಸ್ತೇನೆ ಕಾಪಾಡಿದ್ದೀನಿ ನಾನು. ಥ್ಯಾಂಕ್ಸ್ ಹೇಳ್ಬೇಕು ನನಗೆ ನೀವು. ಯಾಕಡೆ ಎತ್ತು ಮಾಡೋಣ. ಇದರಲ್ಲಿ ನೀರು ಇರೋದು ಒಂದು 2-3 ಇರುತ್ತೆ ಅಷ್ಟೇ ಅಲ್ಲ? ಹಾಂ ಸಣ್ಣದು ಮಾತ್ರ. ಮತ್ತೆ ಇನ್ನೊಂದ್ಸತಿ ಮತ್ತೆ ಮಳೆ ಹೋಗ್ಬಿಟ್ಟಿದೆ, ಅದನ್ನು ಸರಿ ಮಾಡಬೇಕು ಆಗ ನೋಡಿ. ಅಲ್ಲಿ ಇವಾಗ ಒಂದು ಬಿದ್ರು ಕೋಲು ಹುಡುಕ್ತಾ ಇದ್ದೀವಿ, ಸಿಕ್ಕಿದ್ರೆ ಅದನ್ನು ಸರಿ ಮಾಡೋಕ್ಕೆ ಅಂತ. ಅದು ಸರಿಯಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಸರಿ ಆಯಿತು ಅನಿಸುತ್ತೆ. ಹ್ಞೂ ಸರಿ ಆಯಿತು. ಸ್ಕೂಲ್ ಹೋಗಿದ್ದ? ಏನಕ್ಕೆ ಬೇಜಾರಲ್ಲವನೇ? ಸ್ಕೂಲ್ ಚೆನ್ನಾಗಿತ್ತಾ ಫಸ್ಟ್ ದಿನ? ಫುಲ್ ಬೇಜಾರಾಗ್ಬಿಟ್ಟವನೆ. ಆಚೆ ಹೋಗ್ತಾಯಿದ್ದೀನಿ. ನಮ್ಮ BM ಹ್ಯಾಬಿಟೇಟ್ ಮಾಲ್ ಹತ್ರ ನಮ್ಮ ಸ್ನೇಹಿತರೊಬ್ಬರು ಕಾಯ್ತಾ ಇದ್ದಾರೆ. ಹಾಯ್ ಸುಬ್ಬಿ, ಆರಾಮ್? ಹೇಳಬೇಕು. ನಮ್ಮ ರ್ಯಾಪರ್ ಸಿಂಗರ್ ಇವ್ರದ್ದು ಹೊಸ ಸಾಂಗ್ ರಿಲೀಸ್ ಆಗಿದೆ, ಎಲ್ಲರೂ ಹೋಗಿ ನೋಡಿ. Bro, what is 71 plus 72? What the fuck? What do you mean by that? Bro, answer it. Bro, 143. Bro, W2. ನಮ್ಗೆ ಏನು ಗೊತ್ತಾ, ಆರ್ಟಿಸ್ಟ್ಗಳಿಗೆ ಬೆಸ್ಟು. ಇವಾಗ ನಮ್ದು ಒಂದೊಂದು ಇರುತ್ತೆ ಏನಪ್ಪ, ನಮ್ಗೆ ಆರ್ಟಿಸ್ಟ್ಗಳಿಗೆ ಮಾಡ್ಬಿಟ್ರೆ ಇದೇನಪ್ಪ ಹುಡುಗಿರು ಬಿದ್ದುಬಿಡ್ತಾರೆ ಅನ್ನೋದು. ಆದರೆ ಬಿಡೋದೇ ಹುಡುಗರು ನಂಬ್ತಾರೆ ನೋಡಿ.
ಹುಡುಗಿರಾದ್ರು ಹೇಳಿದ್ರೆ ಖುಷಿ ಪಡೋರು ನಾವು. ಹುಡುಗರು ಹೇಳ್ತಾವ್ರೆ ಐ ಲವ್ ಯು ಬ್ರೋ, ಬ್ರೋ ಮಚ್ ಲವ್ ಬ್ರೋ ಈ ಥರ ಇರಲಿ, ಬಟ್ ಅದು ತುಂಬ ಸ್ಟ್ರೈಟು. ಓಕೆ ಸಿಗದ ಬ್ರೋಸ್ಕಿ ಸಿಗೋಣ. 100ಕ್ಕೆ 100 ಬೇಗ ಒಂದು ನಿಮ್ ಕೊಲಾಬ್ ಕರೀರಿ. ಹೌದು, collab ಮಾಡೋಣ. ಕಾಯ್ತಾ ಇದೀನಿ ಯಾವಾಗ ನೀವು ಸಿಗ್ತೀರಾ ಅಂತ. ಮಾಡೋಣ. ಎಲ್ಲ ಫ್ಯಾನ್ ಫಾಲೋ ಮಾಡಿ. ನಾನೊಬ್ಬ ತುಂಬಾ ಬೇಕಾಗಿರೋ ಫ್ರೆಂಡು, ತುಂಬಾ ಹಸಲ್ ಮಾಡ್ತಾ ಇದಾರೆ ನಮ್ ತರಾನೇ, ಡೇ 1 ಇಂದನೂ ಹಸಲ್ ಮಾಡ್ತಾ ಇದಾರೆ. ತುಂಬಾ ಸಪೋರ್ಟ್ ಮಾಡಿ, ತುಂಬಾ ಪ್ರೀತಿ ತೋರಿಸಿ. ಥ್ಯಾಂಕ್ ಯು. ಟ್ರಾಫಿಕಲ್ಲಿ ನಿಂತಿದ್ದೀನಿ. ಅಲ್ಲಿ ನೋಡಿ ಆದರೆ ಚಂದ್ರ ಸಕ್ಕದ ಕಾಣಿಸ್ತಾನೆ. ಚಂದ್ರ ಇವಾಗ ಮನೆಗೆ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಅಮ್ಮ ಇಲ್ಲೇ ಬಂದವ್ರೆ. ಹಾಂ, ಬೇಕ್ರಿ ಹೋಗ್ಬಿಟ್ಟು ಏನಾಗ್ತೀನಿ ನಾನು ಬೇಕ್ರಿ ಐಟಮ್ಸ್ ತಿನ್ನಲ್ಲ. ಇಲ್ಲಿದ್ದೆ ದಾರಿಲಿ ಹೋಗ್ತಿರ್ಬೇಕಾದ್ರೆ ಏನೋ ಆಗ್ಬಿಟ್ಟಿದೆ. ಏನೋ ಇಷ್ಟೊಂದು ಜನ ಸೇರಿಬಿಟ್ಟವ್ರು ಇಲ್ಲಿ. ಏನಾಯ್ತು ಅಂತ ಗೊತ್ತಾಗಿಲ್ಲ. ಏನೋ ಗೊತ್ತಿಲ್ಲ, ಏನು ನಾನೇ ನೋಡ್ತಾ ಇದ್ದೀನಿ ಏನು ಅಂತ. ಹೋಗಿ ಕೇಳ್ಕೊಬರೋಣ ಏನು ಅಂತ. ಬನ್ನಿ ಅಣ್ಣ, ಏನಾಗೈತೆ? ಯಾರೋ ನೀರಿದೆ ಕೆಳಗಡೆ ಇದ್ರಂತೆ, ಬರಲಿಲ್ಲ, ಒಳಗೆ ಮುಳುಗೋಗ್ಬಿಟ್ಟಿದಾರಂತೆ. ವಾ, ಯಾರೋ ಎಣ್ಣೆ ಹೊಡ್ಸ್ಬಿಟ್ಟು ನೀಡಕ್ಕೆ ಬಿಟ್ಬಿಟ್ಟವ್ರಂತೆ. ಕ್ರೇಜಿ. ಮತ್ತು ಹ್ಯಾಪಿ ಬರ್ತ್ಡೇ. ಕೇಕ್ ರಾತ್ರಿ ಕಟ್ ಮಾಡೋದು. ಕೇಕ್ ಕಟ್ ಮಾಡಬೇಕಾ ಬೇಗ? ಟಿ ವಿ ರೀಚಾರ್ಜ್ ಆಯಿತಾ? ನೋಡ್ದಾ? ಡೋರೆಮಾನ್ ಮತ್ತು ರೆಡಿಯಾಗಿದ್ದಾನೆ ಕೇಕ್ ಕಟ್ ಮಾಡೋಕ್ಕೆ. ಅವಾಗಿಂದ ಕಾಯ್ತಾ ಇದ್ದ ಸಂಜೆಯಿಂದ ಕೇಕ್ ಕಟ್ ಮಾಡಬೇಕು ಅಂತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅನಿಲ್, ಹ್ಯಾಪಿ ಬರ್ಡೇ ಟು ಯು. ಓ ನಮ್ಗೆ ಚಿಕ್ಕಪ್ಪ ಅದು ಒಂದು ಅಮ್ಮಂಗೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ನಾಳೆ ಸಿಗೋಣ. ಏನಪ್ಪ, ಜಿಮ್ಗೆ ಸ್ಟಾರ್ಟ್ ಆದಮೇಲೆ ಬೇಗ ನಿದ್ದೆ ಬಂದ್ಬಿಡುತ್ತೆ. ಸೊ ಅದು ಒಂಥರ ಒಳ್ಳೆಯದು. ನಾಳೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ನೀವೇನಾದರೂ ಫಸ್ಟ್ ಟೈಮ್ ವ್ಲಾಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ದಿಸ್ ವಿಡಿಯೋ. ಆಮೇಲೆ ಪಕ್ಕದಲ್ಲಿ ಒಂದು ಗಂಟೆ ಇದೆಯಲ್ಲ, ಗಂಟೆ ನಮಗೆ ಬಿಟ್ಟರೆ ನಾನು ಯಾವಾಗ ವೀಡಿಯೋ ಹಾಕ್ತೀನಿ ಎಲ್ಲ ಕಡೆ ನಮ್ಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಮುಂದಿನ ವೀಡಿಯೋಲಿ ಸಿಗೋಣ.